ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. DK ಶಿವಕುಮಾರ್ ಅವರು CM ಆಗ್ತಿದ್ದಂತೆಯೇ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಬಿರುಸಿನ ಚಟುವಟಿಕೆಗಳು ರಾಜಕೀಯವಾಗಿ ಪ್ರಾರಂಭ ಆಗಿದೆ. ಒಂದು ಕಡೆ ವಿರೋಧ ಪಕ್ಷಗಳು ಸರ್ಕಾರದ ಮತ್ತು ನೂತನವಾಗಿ ಆಯ್ಕೆಯಾಗಿರತಕ್ಕಂತಹ CM DK ಶಿವಕುಮಾರ್ ಅವರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಸ್ಥಾನಮಾನಗಳಿಗಾಗಿ ಸಾಕಷ್ಟು ಅಗ್ಗಜಗ್ಗಾಟ ನಡೀತಾ ಇದೆ. ಇದೇ ಹೊತ್ತಿನಲ್ಲಿ DK ಶಿವಕುಮಾರ್ ಅವರ ಸ್ವಂತ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಮಾಜಿ ಶಾಸಕರಾದ MC ಅಶ್ವಥ್ರವರು DK ಶಿವಕುಮಾರ್ ಅವರಿಗೆ ಶುಭ ಕೋರುವ ಮೂಲಕ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಎನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಅಂದರೆ ನ್ಯೂಸ್ 18 ಜೊತೆಗೆ ಮಾತನಾಡಿದಂಥ MC ಅಶ್ವಥ್ರವರು DK ಶಿವಕುಮಾರ್ ಅವರು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಸಾಕ್ಷಿ ಗುಡ್ಡೆಯನ್ನು ನಾವು ಇಲ್ಲಿ ಬಿಟ್ಟೋಗ್ಬೇಕು ಅಂಥೇಳಿ. ಹಾಗಾಗಿ ನಾನು ಚನ್ನಪಟ್ಟಣ ಕ್ಷೇತ್ರದ ಒಬ್ಬ ಮಾಜಿ ಶಾಸಕನಾಗಿ ಇಲ್ಲಿನ ಮತದಾರನಾಗಿ ನಾನು ಅವರಿಗೆ ಒಂದು ಮನವಿಯನ್ನು ಮಾಡ್ತೇನೆ, ಒತ್ತಾಯವನ್ನು ಮಾಡ್ತೇನೆ. ನಿಮ್ಮ ಆಡಳಿತದ ಅವಧಿಯಲ್ಲಿ ಚನ್ನಪಟ್ಟಣಕ್ಕೆ ಒಂದು ಗುರುತರವಾದಂತಹ ಒಂದು ಸಾಕ್ಷಿ ಗುಡ್ಡೆಯನ್ನು ನೀವು ಬಿಡಬೇಕು ಎನ್ನುವಂತಹ ಮಾತನ್ನು MC ಅಶ್ವಥ್ರವರು ಹೇಳಿದ್ದಾರೆ. ಇದರ ಜೊತೆಗೆ ಏನು ಕಳೆದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಬೇಕಾದ್ರೆ ಪ್ರಮುಖವಾಗಿ DK ಸುರೇಶ್ ಅವರು, DK ಶಿವಕುಮಾರ್ ಅವರು ಸೇರಿದಂತೆ ಏನು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಹೋರಾಟವನ್ನು ಮಾಡಿತು. ಇದರ ಪರಿಣಾಮವಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಜೊತೆಗೆ ಆ ಸಂದರ್ಭದಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಾಕಷ್ಟು ನಾವು ಮಾತುಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ DK ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ನಮ್ಮದೇ ಜಿಲ್ಲೆಯ ಒಬ್ಬ ನಾಯಕ CM ಆಗಿರ್ತಕ್ಕಂಥದ್ದು ನಮಗೆ ಬಹಳ ಬಲ ಬಂದಿದೆ. ಹಾಗಾಗಿ ವಿಶೇಷವಾಗಿ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು, ಜೊತೆಗೆ ಶಾಶ್ವತವಾದಂತಹ ಯೋಜನೆಯನ್ನು ರೂಪಿಸಬೇಕು ಎನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿರೋದಕ್ಕೆ ನಮ್ಮ ಏನು ಒಂದು ಜಿಲ್ಲೆ ಹೊಸದಾಗಿ ಮಾಡಿದ್ರು ಬೆಂಗಳೂರು ಸೌತ್, ಅವರಿಗೆ ಜಿಲ್ಲೆಯ ಪರವಾಗಿ ತಾಲೂಕಿನ ಪರವಾಗಿ ನನ್ನ ಮತ್ತು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆಯೇ ಅವರಿಗೆ ಏನಾರ ಒಂದು ಸಾಕ್ಷಿ ಗುಡ್ಡೆನ ಬಿಟ್ಟು ಹೋಗ್ಬೇಕು ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ. ಅದರಿಂದ ಅವರು ಈ ಜಿಲ್ಲೆನ ಏನು ಒಂದು ತವರು ಜಿಲ್ಲೆ, ಈ ಜಿಲ್ಲೆಯಿಂದ ಸತತವಾಗಿ ಅವರು 9ನೇ ಬಾರಿ ಆಯ್ಕೆ ಆಗವ್ರೆ. ಅವ್ರ ಮುಂದೆ 28ಕ್ಕೂ ಸಹ ಈ ರಾಜ್ಯದ ಚುಕ್ಕಾಣಿಯ ಹಿಡಿದು ಮುಖ್ಯಮಂತ್ರಿಯಾಗಿ ರಾಜ್ಯದ ಸೇವೆ ಮಾಡಬೇಕು ಅಂತ ಜನರ ಎಲ್ಲ ಒಂದು ಅಭಿಲಾಷೆ ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯವೂ ಅದೇ. ಅವ್ರಿಗೆ ಒಂದೇ ಹೇಳಬೇಕು ಅಂತಂದರೆ ಅವರಿಗೆ ಒಂದು ಬದ್ಧತೆ ಇದೆ, ಏನಾದರೂ ನಾನು ಮಾಡಬೇಕು. ಅವ್ರು ಹೇಳ್ತಾ ಇರ್ತಾರೆ, ಏನಾರ ಮಾಡಿ ನಾವು ಸಾಕ್ಷಿ ಗುಡ್ಡೆ ನಾವಿದ್ದಾಗ ತೋರಿಸ್ಬೇಕು ಅಂತ, ಅದು ಅವ್ರಿಗೆ ಇದೆ. ಅದರಿಂದ ಈ ಜಿಲ್ಲೆಗೆ ಏನೇನು ನೀರಾವರಿ ಮಾಡಿದ್ದಾರೆ ಅದನ್ನು ತಕ್ಷಣ ಕಾರ್ಯಗತ ಮಾಡೋಕ್ಕೆ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ. ಯಾಕೆಂದರೆ ಮುಂದೆ ಅವ್ರಿಗೆ ಇನ್ನೂ ಹೆಸರು ಬರಬೇಕು. ಜೊತೆಗೆ ಅವರಿಗೆ ಒಂದು ಸಹಪಾಠಿಯಾಗಿ ನಮ್ಮ ಮಾಜಿ ಸಂಸದರು ಸುರೇಶ್ ಅಣ್ಣವರು ಅವ್ರಿಗೆ ಒಂದು ಬಲಗೈ ಬಂಟ, ಶ್ರೀರಾಮನಿಗೆ ಆಂಜನೇಯ ಇದ್ದಂಗೆ ಅವರು ಸಹ ಈ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ತಾಲೂಕು ಅವರು ಗಮನ ಹರಿಸ್ತವ್ರೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನರ ಏನೋ ಒಂದು ಆಸೋತ್ತರ ಇದೆ ಎಲ್ಲರಿಗಿತ್ತು. ಈ ಬಾರಿ DK ಶಿವಕುಮಾರ್ ಅವ್ರನ್ನ ಈ ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಮಾಡಬೇಕು ಅಂತ ಭಾಳ ಒಂದು ಒತ್ತಾಸೆ ಮತ್ತು ಒಂದು ಇದಿತ್ತು, ಅದು ನೆರವೇರಿದೆ. ಜೊತೆಗೆ ಇಡೀ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಯ ವಿಚಾರವಾಗಿ DK ಶಿವಕುಮಾರ್ ಅವರು ಬಹಳ ದೊಡ್ಡ ಕನಸನ್ನು ಕಂಡಿದ್ದಾರೆ. ಏನು ಸತ್ತೇಗಾಲ ನೀರಾವರಿ ಯೋಜನೆ ಆಗಿರ್ಬೋದು, ಹಾಗೆ ಇನ್ನಿತರೆ ಯಾವುದೇ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ನೀರಾವರಿ ಯೋಜನೆಗಳನ್ನು DK ಶಿವಕುಮಾರ್ ಅವರು CM ಆಗಿರ್ತಕ್ಕಂಥ ಅವಧಿಯಲ್ಲಿ
ಜಿಲ್ಲೆಯಲ್ಲಿ ಜಾರಿ ಮಾಡಬೇಕು. ಇದರಿಂದಾಗಿ ರೈತಾಪಿ ವರ್ಗಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ ಎನ್ನುವಂತಹ ಮಾತನ್ನು ಕೂಡ ಅಶ್ವಥ್ರವರು ಡಿ ಕೆ ಶಿವಕುಮಾರ್ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಸ್ಥಾನಮಾನದ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ನಾವು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದ್ದೇವೆ, ಮುಂದೇನೂ ಕೂಡ ಅವರ ಬಂಟರಾಗಿ ನಾವು ಕೆಲಸವನ್ನು ಮಾಡ್ತೇವೆ. ನಮಗೆ ಏನು ಸ್ಥಾನಮಾನವನ್ನು ಕೊಡಬೇಕು ಅದನ್ನು ಅವರೇ ನಿರ್ಧಾರ ಮಾಡಿ ಕೊಡಬೇಕು. ಅದರಲ್ಲಿ ನಾವು ಒತ್ತಾಯ ಮಾಡುವಂಥದ್ದು ಏನೂ ಇಲ್ಲ. ಯಾಕಂದರೆ ನಮ್ಮ ಒಂದು ಕೆಲಸ ಅವ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ನಾವು ಹೆಚ್ಚಿನದಾಗಿ ನಾವು ಲಾಬಿಯನ್ನು ಮಾಡಲ್ಲ. ಬದಲಾಗಿ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನು ಮಾಡಿ ನಮಗೆ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಡಿ ಕೆ ಬ್ರದರ್ಸಲ್ಲಿ ಚನ್ನಪಟ್ಟಣ ಮಾಜಿ ಶಾಸಕರಾದ MC ಅಶ್ವಥ್ರವರು ಮನವಿಯನ್ನು ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.